ಆ ವ್ಯಕ್ತಿಗೆ ಎರಡೂ ಕೈಗಳಿಲ್ಲ, ಆದರೂ ಟೈಲರಿಂಗ್ ಮಾಡ್ತಾರೆ. ಅತ್ಯುತ್ತಮವಾಗಿ ಉಡುಪುಗಳನ್ನು ಹೊಲಿತಾರೆ. ಸ್ವಾಭಿಮಾನದ ಬದುಕಿಗೆ ಸಾಕ್ಷಿಯಾಗಿದ್ದಾರೆ. ಅವರೀಗ ತಮ್ಮ ಊರಿಗೆ ಬೆಸ್ಟ್ ಟೈಲರ್ ಆಗಿದ್ದಾರೆ. ಯಾರು ಆ ಸ್ಪೆಷಲ್ ಟೈಲರ್ ಅನ್ನೋದರ ವಿವರ ನಿಮ್ಮ ಮುಂದೆ ಪಾಸಿಟಿವ್ ನ್ಯೂಸ್ನಲ್ಲಿ. ಸುದ್ದಿ ಟಿವಿ ಸ್ವಾಭಿಮಾನಿ ಆತ್ಮವಿಶ್ವಾಸದಿಂದ ಬದುಕನ್ನ ಕಟ್ಟಿಕೊಳ್ಳುತ್ತಿರುವವರ ಬಗ್ಗೆ ನಿಮಗೆಲ್ಲ ಸುದ್ದಿಯನ್ನ ತೋರಿಸ್ತಾನೆ ಬಂದಿದೆ. ಇದರ ಹುಡುಕಾಟದಲ್ಲಿ ಈಗ ಮತ್ತೊಬ್ಬ ಸ್ವಾಭಿಮಾನಿ ನಮ್ಮ ಮುಂದಿದ್ದಾನೆ. ಹೌದು, ವಿಕಲಾಂಗ ಎನ್ನುವ ಕಾರಣಕ್ಕಾಗಿ ಇವರನ್ನ ಕೀಳಾಗಿ ಕಂಡವರೇ ಹೆಚ್ಚು ಮಂದಿ. ಆದ್ರೆ ಸ್ವಾಭಿಮಾನವನ್ನ ಉಸಿರಾಗಿಸಿಕೊಂಡಿರುವ ಈ ವ್ಯಕ್ತಿ ನಿಂದನೆಯನ್ನು ಕೂಡ ಮೆಟ್ಟಿ ನಿಂತಿದ್ದಾರೆ. ಇಡೀ ಊರಿಗೆ ಬೆಸ್ಟ್ ಟೈಲರ್ ಆಗಿದ್ದಾರೆ. ಹೌದು, ಹೀಗೆ ತನ್ನೆರಡು ಕಾಲುಗಳಿಂದ ಬಟ್ಟೆ ಹೊಲಿಯುತ್ತಿರುವ ವ್ಯಕ್ತಿಯ ಹೆಸರು ಮದನ್. ಹರಿಯಾಣದ ನಿವಾಸಿ 45ರ ಹರಿಯದ ಮದನ್ ಹುಟ್ಟುತ್ತಲೇ ಎರಡು ಕೈಗಳನ್ನ ಕಳೆದುಕೊಂಡವರು. ಶಿಕ್ಷಣ ಪಡೆಯುವ ಹಂಬಲವಿದ್ರೂ ಕೈಗಳಿಲ್ಲದ ಕಾರಣಕ್ಕೆ ಶಾಲೆಗಳ ಪ್ರವೇಶದಿಂದ ವಂಚಿತರಾದರು. ವಿಕಲಾಂಗ ಎನ್ನುವ ಕಾರಣಕ್ಕಾಗಿಯೇ ಎದುರಿಸಿದ ಸವಾಲುಗಳೇ ಇವರನ್ನ ಸ್ವಾಭಿಮಾನಿಯಾಗುವಂತೆ ಮಾಡಿತು. ಇಂತಹ ಅನುಭವವಾದಾಗಲೆಲ್ಲ ಇವರಿಗೆ ಏನಾದರೂ ಸಮಾಜದಲ್ಲಿ ಸಾಧಿಸಿ ತೋರಿಸಬೇಕೆಂಬ ಛಲ ಮೂಡ್ತಿತ್ತು. देखो जी, जब से मेरा जन्म हुआ थोड़ा बहुत ज़िंदगी के साथ संघर्ष किया, तो मैंने स्कूल में दाखिला के लिए मैं मास्टर के पास गया था. मास्टर ने स्कूल में दाखिला देने के लिए एक बार इनकार कर दिया. उसी टाइम में मैं मायूस हो गया. फिर सोचा मैं कुछ न कुछ करके दिखाएंगे. ಇತ್ತ ಪೋಷಕರು ಏನನ್ನು ಕಲಿಸಲಾರರು, ಅತ್ತ ಯಾವ ನೌಕರಿಯೂ ಸಿಗದು ಅನ್ನೋದು ಖಾತ್ರಿಯಾದಾಗ ಮನಸ್ಸು ಗಟ್ಟಿಗೊಳ್ಳುತ್ತೆ. ಆಗ ಮದನ್ ತನ್ನ 23ನೇ ವಯಸ್ಸಿನಲ್ಲಿ ಹೊಲಿಗೆ ಕಲಿಯೋಕೆ ಅಂತ ಮುಂದಾಗ್ತಾರೆ. ಆಗ ಕೂಡ ಎದುರಾಗಿದ್ದು ಇದೇ ಕೈಗಳಿಲ್ಲ ಅನ್ನೋ ಸಮಸ್ಯೆ. ಅಷ್ಟಕ್ಕೆ ಸುಮ್ಮನಾಗದ ಇವರು ಫತೇಬಾದ್ಗೆ ತೆರಳುತ್ತಾರೆ. ಅಲ್ಲೊಬ್ಬ ಟೈಲರ್ಗೆ ಒಂದು ಚಾನ್ಸ್ ಕೊಡಿ ಅಂತ ಗೋಗರಿತಾರೆ. ಮದನ್ನಲ್ಲಿರುವ ಆತ್ಮವಿಶ್ವಾಸವನ್ನ ಕಂಡು ಆ ಟೈಲರ್ ಮದನ್ಗೆ ಅವಕಾಶವನ್ನ ಕೊಡ್ತಾರೆ. 1 ವರ್ಷ ತರಬೇತಿಯನ್ನ ಪಡೆದು ವರ್ಷಾಂತ್ಯದಲ್ಲಿ ಒಂದು ಅಂಗಡಿ ತೆರೆದು ಯಶಸ್ವಿಯಾಗ್ತಾರೆ. जब मैं टेलर के पास गया था फतेहाबाद, तो वो मेरे को सिलाई सिखाने के लिए भी नट गया था. भाई तेरे हाथ भी नहीं है, तू सिलाई कैसे करेगा. लेकिन उसको मैं बोला कि एक बार तो मेरे को रख के देख ला. तो टेलर ने कहा आ जाया कर. तो मेरे उस्ताद जी कहने लगे 10-15 दिन के अंदर कहने लगे जी तुम कामयाब हो जाएगा. तो मेरे दिल के अंदर बहुत हौसला हुआ. ಮದನ್ ನನ್ನಿಂದ ಟೈಲರಿಂಗ್ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟವರು. ಸ್ವತಂತ್ರ ಬದುಕು ನಡೆಸಬೇಕು ಅನ್ನುವ ಛಲ ಅವರ ಹೊಲಿಗೆ ವೃತ್ತಿಗೆ ಆಧಾರ. ಕಾಲುಗಳಿಂದಲೇ ಅಳತೆ ಪಡೆದು ಕಟಿಂಗ್ ಕೂಡ ಮಾಡ್ತಾರೆ. ಮಹಿಳೆಯರು, ಪುರುಷರು ಹಾಗೂ ಮಕ್ಕಳ ನಿತ್ಯ ಅಗತ್ಯ ಬಟ್ಟೆಗಳನ್ನ ಸಲೀಸಾಗಿ ಹೊಲಿದು ಕೊಡ್ತಾರೆ. फिर आस्ता आस्ता मान लो दुनिया को मैं विश्वास जीता. उसके बाद में अब मेरे पास तो आते हैं जी, काफ़ी लोग आते हैं जी. अब वो पहली बात नहीं है जी, सभी को मैं विश्वास दिला चुका हूँ. ಎರಡು ಕೈಗಳಿಲ್ಲದಿದ್ರೆ ಏನಾಯ್ತು? ಕಾಲುಗಳಿಂದಲೇ ಹೊಲಿಗೆಯನ್ನ ಮಾಡಿ ಕಾಲುಗಳನ್ನೇ ಜೀವನಾಧಾರ ಮಾಡಿಕೊಂಡಿದ್ದಾರೆ ಮದನ್. ಆತ್ಮವಿಶ್ವಾಸ, ಸ್ವತಂತ್ರ ಬದುಕು ನಡೆಸುವ ಛಲ ಇವರಿಗೆ ಆಸ್ತಿ. ಮದನ್ ಬದುಕಿನ ಬಂಡಿ ಇನ್ನಷ್ಟು ಸಲೀಸಾಗಿ ಸಾಗ್ಲಿ ಅನ್ನೋದೇ ಎಲ್ಲರ ಹಾರೈಕೆ. ಸಂಧ್ಯಾ ಸೊರಬ, ಸುದ್ದಿ ಟಿವಿ, ಬೆಂಗಳೂರು.